ದೊಡ್ಡ ಮನೆ ಅಭಿಮಾನಿಗಳ ವೀಕೆಂಡ್ ಇವತ್ತು ಸದಾಶಿವನಗರದಲ್ಲಿ. ಸೊ ಪ್ರಮುಖವಾಗಿ ಏನಂತಂದ್ರೆ ಇವತ್ತು ವೀಕೆಂಡ್ ಹಿನ್ನೆಲೆಯಲ್ಲಿ ವಿನಯ್ ರಾಜ್ಕುಮಾರ್ ಹಾಗೆ ಗುರು ರಾಘವೇಂದ್ರ ಅವ್ರನ್ನ ಮೀಟ್ ಮಾಡಲಿಕ್ಕೆ ಇವತ್ತು ಸಾಕಷ್ಟು ಸಂಖ್ಯೆಯ ದೊಡ್ಡ ಮನೆ ಅಭಿಮಾನಿಗಳಿರ್ತಕ್ಕಂಥದ್ದು ಸಹಜವಾಗಿ ನೋಡ್ತಾ ಇರ್ಬೋದು. ಇದು ದೊಡ್ಡ ಮನೆಯ ಮುಂದೆ ಯಾವ ರೀತಿಯ ಸನ್ನಿವೇಶ ಇದೆ ಅನ್ನುವಂಥದ್ದು ಇಲ್ಲಿ ಅಭಿಮಾನಿಗಳಿರುವಂಥದ್ದು ಇಲ್ಲಿಂದನೇ ಒಂದು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿ ಗುರು ಹಾಗೆ ವಿನಯ್ ಇಬ್ಬರು ಕೂಡ ಇವತ್ತು ಬಂದಿರತಕ್ಕಂತಹ ಅಭಿಮಾನಿಗಳನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥ ಸಹಜವಾಗಿ ವೀಕೆಂಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥದ್ದು. ಸಹಜವಾಗಿ ದೊಡ್ಡ ಮನೆಗೆ ಅಂತಂದ್ರೆ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳಿರ್ತಾರೆ, ಲಕ್ಷಾಂತರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ, ರಾಜ್ಯದಂತ ಅಭಿಮಾನಿಗಳಿದ್ದಾರೆ. ಸೊ ಅದೆಲ್ಲವನ್ನು ಹೊರತುಪಡಿಸಿ ಆ್ಯಸ್ ಯೂಶುವಲ್ ಒಳಗೆ ಎಂಟ್ರಿ ಆದಾಗಲೇ ಅಮ್ಮ ಕೂಡ ಹಾಡ್ತಾರೆ. ಅವ್ರು ಮಾತಾಡೋಲ್ಲ, ಬಟ್ ಆದರೆ ಅಮ್ಮ ಜೊತೆಗೆ ಅಪ್ಪಾಜಿ ಕೂಡ ಇದ್ದಾರೆ. ಅಮ್ಮ ಅಟ್ಲೀಸ್ಟ್ ನೀವು ಮಾತಾಡಲ್ಲ, ಜೊತೆಗಾದ್ರೂ ಜಾಯ್ನ್ ಆಗ್ಬೋದಲ್ಲ, ಅಭಿಮಾನಿಗಳನ್ನ ನೋಡಿ ಹೆಂಗೆ ಅನ್ಸುತ್ತೆ ಏನು ಅಂತ. ಎಸ್, ಆ ಒಂದು ಪದ ಹೇಳಿ ಸಾಕು, ನೀವು ಯಾವತ್ತೂ ಮಾತಾಡೋದು ಕಣೆ. ಎಸ್, ವಿನಯ್ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ, ಗುರು ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅಭಿಮಾನಿಗಳ ಈ ಒಂದು ಅಭಿಮಾನಕ್ಕೆ ಏನು ಅನ್ಸುತ್ತೆ ಯಾವಾಗಲೂ ಅಮ್ಮ? ನನಗೆ ತುಂಬ ಖುಷಿ ಅನಿಸುತ್ತಾ ಇದೆ ಅಷ್ಟೇ, ಇನ್ನೇನು ಹೇಳಲ್ಲ. ನೀವು ಖಂಡಿತ ಜಾಸ್ತಿ ಮಾತಾಡಲ್ಲ, ಆದರೆ ಒಂದು ಪದ, ಅಭಿಮಾನಿಗಳು ಬಂದಂಥವ್ರಿಗೆ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿದ್ರ, ಅದು ಯಾವಾಗಲೂ ದೊಡ್ಡ ಮನೆಯಲ್ಲಿ ಇರುತ್ತೆ ಆ ಸಂಪ್ರದಾಯ, ಅದನ್ನು ಹೆಂಗೆ ಹೇಳ್ತೀರಿ ಅಂತ? ಅದೆಲ್ಲ ಅಪ್ಪಾಜಿ ಅಮ್ಮ ಮಾಡಿರೋ ಸಂಪ್ರದಾಯನ ನಾವು ನಡ್ಸ್ಕೊಂಡು ಹೋಗ್ತೀವಿ ಅಷ್ಟೇ. ನಮ್ಮ ಜೊತೆಗೆ ಫಸ್ಟ್ ಟೈಮ್ ಮಾತಾಡ್ತೀರ ಕಡಿಮೆ, ವಿನಯ್ ಅವ್ರ ಸಿನಿಮಾ ಬರ್ತಾ ಇದೆ ಪೆಪ್ಪೆ, ಸೊ ಹೆಂಗೆ ಅನ್ಸುತ್ತೆ ಅಂತ? ಖುಷಿ ಅನಿಸುತ್ತೆ. ಏನಂತ ಹೇಳಿದಿರಿ ಅಮ್ಮ, ನೀವೇನಂತ ವಿಶ್ ಮಾಡಿದ್ದೀರಾ? ಬೆಸ್ಟ್ ಆಫ್ ಲಕ್. ಸಹಜವಾಗಿ ಅಮ್ಮ ತುಂಬ ಮಾತಾಡೋದು ಕಡಿಮೆ, ಅಪ್ಪಾಜಿ ಮಂಗಳಕ್ಕ ಮಾತಾಡಿದ್ದೇ ಕಡಿಮೆ. ಸೊ ಅದ್ರ ಜೊತೆಗೆ ಅಭಿಮಾನ ಕಂಡು ಅವರು ಕೂಡ ಒಂದಿಷ್ಟು ಶುಭ ಹಾರೈಸಿದ್ರು. ಸೊ ನಿಮಗೆ ಈ ಅಭಿಮಾನ ಕಂಡಾಗ ಏನು ಅನ್ಸುತ್ತೆ ಅಪ್ಪಾಜಿ? ಸ್ವರ್ಗ ಅನ್ಸುತ್ತೆ ಅಪ್ಪಾಜಿ. ಒಬ್ಬ ತಂದೆಯಾಗಿ ಮಕ್ಕಳಿಗೆ ಈ ಒಂದು ಯಶಸ್ಸು ಕೊಡ್ತಾ ಇದೆ ಅಭಿಮಾನಿಗಳಂದರೆ ಇದಕ್ಕಿಂತ ಸಂತೋಷ ಒಬ್ಬ ತಂದೆಗೆ ಬೇರೆ ಯಾವುದಿಲ್ಲ. ಒಬ್ಬ ತಂದೆಯಾಗಿ ನನಗೆ ತುಂಬ ಖುಷಿಯಾಗುತ್ತೆ, ಸ್ವರ್ಗ ಅನಿಸುತ್ತೆ. ಇದನ್ನು ನೋಡೋಕ್ಕೆ ನಮ್ಮ ತಂದೆ ತಾಯಿ ಇರುವಲ್ಲ ಅಂತ ಒಂದು ಮನಸ್ಸಲ್ಲಿ ಬೇಸರ ಆಗುತ್ತೆ. ಆದರೆ ಅಭಿಮಾನಿ ದೇವ್ರುಗಳನ್ನ ಅಪ್ಪಾಜಿ ದೇವರು ಅಂತ ಹೇಳಿದ್ದಕ್ಕೆ ಇವತ್ತು ಆ ದೇವ್ರುಗಳು ನಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡ್ತಾಯಿದ್ದಾರೆ. ಈ ಆಶೀರ್ವಾದನ, ಈ ಅಭಿಮಾನಿಗಳ ಪ್ರೀತಿನ ನಾವೆಲ್ಲರೂ ಅಂದರೆ ಶಿವಣ್ಣವರು, ನಾನು, ನನ್ನ ದೊಡ್ಡ ಮಗ, ಚಿಕ್ಕ ಮಗ ಎಲ್ಲರೂ ಕಾಪಾಡ್ಕೊಂಡು ಅವ್ರಿಗೆ ಬೆಲೆ ಕೊಟ್ಕೊಂಡು ಮರ್ಯಾದೆ ಕೊಟ್ಕೊಂಡು ಹೋಗ್ಬೇಕು, ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು ನಾವು. ಅಪ್ಪಾಜಿ ಸಹಜವಾಗಿ ಅಂದರೆ ವಿನಯ್ ಅವರ ಪೆಪ್ಪೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಂದು ಬೇರೆ ಥರದ ಸಿನಿಮಾ ಅನ್ನೋಂಥ ಕುತೂಹಲ ಹುಟ್ಟಿಸಿದೆ. ನೀವು ನೋಡಿದಿರ ಗ್ಲಿಮ್ಸ್ ಎಲ್ಲ, ಹೇಗೆ ಅನಿಸುತ್ತೆ ಅಂತ? ಅಪ್ಪಾಜಿ ಯಾವುದೇ ವಿಷಯ ಬಂದು ಅಭಿಮಾನಿಗಳಿಂದ, ಜನಗಳಿಂದ ನಮಗೆ ಪ್ರತಿಕ್ರಿಯೆ ಬಂದಾಗ ಅದು ಖುಷಿಯಾಗುತ್ತೆ. ನಮಗನ್ಸೋದು ಅಷ್ಟು ಮುಖ್ಯ ಆಗಲ್ಲ. ಅಭಿಮಾನಿಗಳಿಂದ ಏನು ಬರುತ್ತೆ ಅದು ನಮ್ಮ ಕಿವಿಗೆ ಬಿದ್ದರೆ ನಮ್ಮ ಆತ್ಮಕ್ಕೆ ಒಂದು ಶಾಂತಿ ಸಿಗುತ್ತೆ, ಸಂತೋಷ ಆಗುತ್ತೆ. ಅಪ್ಪಾಜಿ ಸಹಜವಾಗಿ ಅಂದರೆ ಮಕ್ಕಳು ಅಂತಂದಾಗ ಒಂದಿಷ್ಟು ಕನಸುಗಳು ಬೇರೆನೇ ಇರುತ್ತೆ. ಆರಂಭದಲ್ಲಿ ವಿನಯ್ ಅವರು ಮತ್ತು ಯುವ ಅವ್ರ ಬಗ್ಗೆ ನಿಮಗಿದ್ದಂತಹ ಕನಸುಗಳು ಹೆಂಗಿತ್ತು? ಈಗ ಅವರೆಲ್ಲರೂ ಕೂಡ ನಟರಾಗಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ ಅಂತ? ಖುಷಿಯಾಗುತ್ತೆ. ನಮ್ಮ ತಂದೆಯವ್ರದ್ದು ಒಂದು ಬಣ್ಣದ ಶಕ್ತಿ ಇದೆಯಲ್ಲ, ಅದು ನಮ್ಮನ್ನೆಲ್ಲರನ್ನೂ ಕರ್ಕೊಂಬಂದಿದೆ. ಆಮೇಲೆ ಅಭಿಮಾನಿಗಳು ಕೂಗಿದೆಯಲ್ಲ, ಈ ಸಂಸಾರದಿಂದ ಯಾರಾದ್ರು ಬರ್ತಾ ಇರಬೇಕು, ಆ ಕೂಗು ನಮ್ಮನ್ನು ಕರ್ಕೊಂಬಂದಿದೆ. ಅವರಿಬ್ಬರು ಬಂದಿದ್ದಾರೆ. ಅವರಿಬ್ಬರು ಕಷ್ಟಪಟ್ಟು ಬೆಲೆ ಕೊಟ್ಟು ತಲೆ ಬಗ್ಸಿ ಮುಂದಕ್ಕೆ ಹೋಗ್ಬೇಕು. ಅಪ್ಪಾಜಿ ಈಗ ಇರುವಂತಹ ಒಂದು ಚಾಲೆಂಜಸ್ ಏನಪ್ಪಾಜಿ ಈಗಿನ ಇಂಡಸ್ಟ್ರಿಗೆ ಅವ್ರು ಎಂಟ್ರಿ ಕೊಟ್ಟಂಥ ಸಂದರ್ಭಕ್ಕೆ, ದೊಡ್ಡ ಮನೆ ಹುಡುಗರಾಗಿದ್ರು ಕೂಡ ಅವ್ರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಬೇಕಾಗಿರುವಂಥ ಸಂದರ್ಭಕ್ಕೆ ಇರುವಂಥ ಚಾಲೆಂಜಸ್ ಹೆಂಗಿದೆ ಅಂತ? ಪ್ರತಿಯೊಂದು ಕೆಲಸದಲ್ಲೂ ಚಾಲೆಂಜ್ ಇದೆ ಅಪ್ಪಾಜಿ. ಯಾವುದೂ ಸುಮ್ಮನೆ ಸಂಪಾದನೆ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ನಾವು ಕಷ್ಟಪಟ್ಟು ಅದಕ್ಕೋಸ್ಕರ ನಮ್ಮನ್ನ ತ್ಯಾಗ ಮಾಡಿ ನಾವು ಸಂಪಾದನೆ ಮಾಡಬೇಕು. ಅಪ್ಪಾಜಿ ಸಹಜವಾಗಿ ಅಭಿಮಾನಿಗಳು ದೊಡ್ಡ ಮನೆ ಎಂಥದೇ ಸಂದರ್ಭ ಇದ್ರೂ ಕೂಡ ಕೈ ಬಿಡಲ್ಲ, ಅವ್ರು ಯಾವತ್ತೂ ಕಾಯ್ತಾ ಇರ್ತಾರೆ ಅನ್ನೋದಕ್ಕೆ ಇವತ್ತು ಮತ್ತೊಂದು ಸಂದರ್ಭ ಸಾಕ್ಷಿಯಾಗಿದೆ. ಸೊ ಅದನ್ನು ನೀವು ಹೆಂಗೆ ಅನ್ನಿಸ್ತಿದೆ ಇಂಥ ಸಂದರ್ಭಕ್ಕೆ ಅಂತ? ಅದೇ ನಮ್ಮ ಪುಣ್ಯ ಅಪ್ಪಾಜಿ, ಅದೇ ನಮ್ಮ ಶಕ್ತಿ. ಅವರ ಒಂದು ಪ್ರೋತ್ಸಾಹನೇ ನಮಗೆ ಶಕ್ತಿ, ನಮ್ಮ ಬೆನ್ನೆಲುಬದು. ಫೈನಲಿ ಇಡೀ ಒಂದು ಜರ್ನಿ ಬಗ್ಗೆ ಮತ್ತು ಜನ ಬಂದಿರೋಂಥವ್ರ ಬಗ್ಗೆ, ಜೊತೆಗೆ ಗುರು ಮತ್ತು ವಿನಯ್ ಅವರ ಸಿನಿಮಾ ಜರ್ನಿ ಬಗ್ಗೆ, ಅವರ ಮುಂದಿನ ದಿನಗಳ ಬಗ್ಗೆ ಏನು ಹೇಳ್ತೀರಾ ಅಪ್ಪಾಜಿ? ಬೆಳಿಬೇಕಪ್ಪಾಜಿ. ಇವಾಗ ಬೆಳೆದಿರೋದು ಸಾಲದು, ಬೆಳೀತಾ ಹೋಗಬೇಕು. ಒಂದು ಸಿನಿಮಾ 2 ಸಿನಿಮಾದಲ್ಲಿ ನಾವೇನೂ ಕೊಡೋಕ್ಕಾಗಲ್ಲ. ಬೆಳೀತಾ ಬೆಳೀತಾ ಅವ್ರು ಇಷ್ಟಪಡೋಂಥ ಕಥೆಗಳನ್ನ ಮಾಡ್ತಾ ಜನಗಳಿಗೆ ಒಳ್ಳೆ ಸಿನಿಮಾ ಕೊಟ್ಟರೆ ಅವ್ರು ನಮ್ಮಿಂದ ಇದನ್ನೇ ಅಪೇಕ್ಷೆ ಪಡ್ತಾರೆ. ನಾವು ಅದನ್ನು ಕೊಡ್ತಾ ಹೋಗಬೇಕು. ಯಾವತ್ತೂ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಲೈಫಲ್ಲಿ ಬರ್ತಾ ಇರುತ್ತೆ. ದೊಡ್ಡ ಮನೆ ಹೆಂಗೆ ಅದನ್ನು ತೊಗೊಳ್ತಾ ಇದೆ, ಹೆಂಗೆ ಅದನ್ನು ಮುಂದುವರಿಸ್ತಾ ಇದ್ದೀರಿ, ಆ ಸಂದರ್ಭಕ್ಕೆ ಎಷ್ಟು ನಿಮಗೆ ಶಕ್ತಿ ಮುಖ್ಯ ಆಗುತ್ತೆ ಅನ್ನೋಂಥದ್ದು, ಅಭಿಮಾನಿಗಳ ಶಕ್ತಿ? ಕಷ್ಟ ಸುಖ ಅನ್ನೋದು ಎಲ್ರಿಗೂ ಬರುತ್ತೆ ಅಪ್ಪಾಜಿ, ಹಾಗೆ ನಮಗೂ ಬರುತ್ತೆ. ಏನೇ ಬಂದರೂ ನಮ್ಮ ಹಿಂದೆ ನಮ್ಮ ಬೆನ್ನೆಲುಬಾಗಿ ಅಭಿಮಾನಿ ದೇವ್ರುಗಳಿರ್ತಾರೆ. ಆ ಶಕ್ತಿಯಿಂದ, ಆ ಸಪೋರ್ಟಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು. ಎಸ್, ಇದಿಷ್ಟು ರಾಘಣ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.